ನಮಸ್ತೆ ಸ್ನೇಹಿತರೆ. ನಿಮ್ಮ ಜೀವನವನ್ನು ನಿಮ್ಮ ಪರಿಸ್ಥಿತಿ ನಿಯಂತ್ರಿಸುವುದಿಲ್ಲ. ಪ್ರತಿದಿನ ಬೆಳಗ್ಗೆ ನೀವು ನಿಮ್ಮ ಮನಸ್ಸಿಗೆ ಹೇಳ್ತಕ್ಕಂಥ ಮಾತುಗಳೇ ನಿಮ್ಮ ಜೀವನದ ನಿರ್ಧಾರಗಳಾಗಿರತ್ತೆ. ಹೌದು, ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತನಾ? ಬೆಳಗ್ಗೆ ನೀವು ಹೇಳ್ತಕ್ಕಂತಹ ಕೆಲವೊಂದು ಅಫರ್ಮೇಷನ್ಗಳು. ಹೌದು, ಅಫರ್ಮೇಷನ್ ಅಂದ್ರೆ ಏನು? ಹಾಗಾದ್ರೆ ಬನ್ನಿ, ಇವತ್ತಿನ ದಿನ ಅಫರ್ಮೇಷನ್ಗಳನ್ನ ಹೇಳೋದ್ರಿಂದ ನಮ್ಮ ಲೈಫಲ್ಲಿ ಆಗ್ತಕ್ಕಂಥ ಚೇಂಜಸ್ ಏನು? ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿತಾ ಹೋಗೋಣ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮೈಂಡು ತುಂಬಾನೇ ಉಲ್ಲಾಸಮಯವಾಗಿರಬೇಕು. ಜೀವನದಲ್ಲಿ ನಾನು ಅಂದುಕೊಂಡಿದ್ದನ್ನೆಲ್ಲವನ್ನು ನಾನು ಈಸಿಯಾಗಿ ಸಾಧಿಸಬೇಕು ಅನ್ನೋದಾದರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡ್ತಾ ಹೋಗಿ. ಪ್ರತಿದಿನ ಬೆಳಗ್ಗೆ ಈ ಮಾತುಗಳನ್ನು ಹೇಳೋದ್ರಿಂದ ಭಯ, ಟೆನ್ಷನ್ ಹಾಗೂ ನಿಮ್ಮ ಜೀವನದಿಂದ ನಿಧಾನವಾಗಿ ದೂರವಾಗ್ತಾ ಹೋಗುತ್ತೆ. ಅದಕ್ಕಾಗಿ ಈ ಮಾರ್ನಿಂಗ್ ಅಫರ್ಮೇಷನ್ ಅನ್ನೋದು ತುಂಬಾನೇ ಮುಖ್ಯವಾಗ್ತಾ ಹೋಗುತ್ತೆ ಸ್ನೇಹಿತರೆ. ಒಬ್ಬ ಯುವಕನಿದ್ದ, ಒಳ್ಳೆಯ ಕೆಲಸ, ತುಂಬಾ ಚೆನ್ನಾಗಿ ಓದ್ತಾ ಇದ್ದ, ಎಲ್ಲ ಕೂಡ ಇತ್ತು. ಆದರೆ ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ಅವನ ತಲೆಯಲ್ಲಿ ಒಂದೇ ಪ್ರಶ್ನೆ: ಇವತ್ತಿನ ದಿನ ನನಗೇನಾಗುತ್ತೋ, ಅಥವಾ ಏನಾದರೂ ತಪ್ಪಾಗತ್ತಾ, ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ಏನಾದರೂ ನನ್ನ ಮೇಲೆ ಆಪಾದನೆ ಬರುತ್ತಾ, ಅಥವಾ ನಾನು ಸೋತು ಹೋದ್ರೆ ನನ್ನ ಜೀವನ ಯಾವಾಗ ಬದಲಾಗ್ತಾ ಹೋಗುತ್ತೆ, ನಾನು ಇದೇ ರೀತಿಯಾಗಿ ಇರ್ತೀನ, ಬೇರೆಯವರು ಎಷ್ಟು ಚೆನ್ನಾಗಿದ್ದಾರೆ ಲೈಫಲ್ಲಿ, ನಾನು ಯಾವಾಗ ನನ್ನ ಲೈಫಲ್ಲಿ ನಾನು ಚೆನ್ನಾಗಿರ್ತೀನಿ. ಈ ರೀತಿಯಾದಂಥ ಒಂದು ಭಯ, ಟೆನ್ಷನ್ ಆ ಒಂದು ಹುಡುಗನ, ಆ ಯುವಕನ ತಲೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ತಲೆಯಲ್ಲಿ ಕೂರ್ತಾ ಇತ್ತು. ಅದು ಆತನ ಇಡೀ ದಿನದ ಶಕ್ತಿಯನ್ನೇ ತಿಂತಾ ಇತ್ತು. ಒಂದು ದಿನ ಆಫೀಸ್ನಲ್ಲಿ ಅವರ ಒಬ್ಬ ಗೆಳೆಯ ಈ ಮಾತನ್ನ ಹೇಳ್ತಾನೆ: ನಿನ್ನ ಜೀವನವನ್ನು ನಿನ್ನ ಪರಿಸ್ಥಿತಿ ನಿಯಂತ್ರಿಸುವುದಿಲ್ಲ. ಪ್ರತಿದಿನ ಬೆಳಗ್ಗೆ ನೀನು ನಿನ್ನ ಮನಸ್ಸಿಗೆ ಹೇಳುವ ಮಾತುಗಳು ನಿನ್ನ ಜೀವನವನ್ನ ನಿರ್ಧರಿಸುತ್ತೆ ಅಂತ. ಹೌದು, ಮೊದಲಿಗೆ ಅವನಿಗೆ ಇದ್ರ ಬಗ್ಗೆ ನಂಬಿಕೆ ಆಗಲಿಲ್ಲ. ಬಿಡು, ಏನೋ ಹೇಳ್ತಾರೆ, ಅದೆಲ್ಲ ನಿಜವಲ್ಲ ಅಂತ ಹೇಳಿ ಅವನಿಗೆ ಅನುಮಾನ ಇತ್ತು. ಆದರೆ ಕೇವಲ 30 ದಿನ ಪ್ರತಿದಿನ ಬೆಳಗ್ಗೆ ಕೆಲವೇ ನಿಮಿಷಗಳ ಕಾಲ ಅಂದ್ರೆ ಆತನ ಗೆಳೆಯ ಹೇಳಿರುವ ರೀತಿಯಲ್ಲಿ ಪಾಸಿಟಿವ್ ಅಫರ್ಮೇಷನ್ಗಳನ್ನ ಹೇಳಲು ಪ್ರಾರಂಭ ಮಾಡ್ದ. ಒಂದು ದಿನದಲ್ಲಿ ಅವನಲ್ಲಿ ಸಾಕಷ್ಟು ಬದಲಾವಣೆ ಕಾಣ್ತಾ ಹೋಯಿತು. ನಿಧಾನವಾಗಿ ಅದನ್ನು ಪ್ರತಿನಿತ್ಯ ಪಾಸಿಟಿವ್ ಆಗಿ ಯೋಚನೆ ಮಾಡೋದ್ರಿಂದ, ಈ ರೀತಿಯಾದಂಥ ಪಾಸಿಟಿವ್ ಅಫರ್ಮೇಷನ್ಗಳನ್ನ ಹೇಳೋದ್ರಿಂದ ಆತನಲ್ಲಿ ಇರ್ತಕ್ಕಂಥ ಭಯ ಕಡಿಮೆ ಆಗ್ತಾ ಹೋಯಿತು. ಆತ್ಮವಿಶ್ವಾಸ ತನ್ನಲ್ಲೇ ಹೆಚ್ಚಾಯ್ತಾ ಹೋಯಿತು. ಮನಸ್ಸು ಶಾಂತವಾಗ್ತಾ ಹೋಯಿತು. ಅವನು ಅವಕಾಶಗಳನ್ನು ಕಾಣಲು ಆರಂಭ ಮಾಡ್ದ. ಈಗ ಆ ವ್ಯಕ್ತಿ ಹೇಳ್ತಕ್ಕಂತಹದ್ದು ಒಂದೇ ಮಾತು: ನನ್ನ ಜೀವನವನ್ನು ಬದಲಾಯಿಸಿದ್ದು ಅದೃಷ್ಟವಲ್ಲ, ನಾನು ಪ್ರತಿದಿನ ನನ್ನ ಮನಸ್ಸಿನೊಂದಿಗೆ ಮಾತಾಡುವ ರೀತಿಯಿಂದ ಅಂತ. ಸ್ನೇಹಿತರೆ, ನಾವು ಒಂದು ದಿನಕ್ಕೆ ಸುಮಾರು ಯೋಚನೆಗಳನ್ನ ಮಾಡ್ತೀವಿ. ಎಷ್ಟು ಗೊತ್ತಾ? 60,000ಗಿಂತ ಹೆಚ್ಚು ಕೂಡ ಯೋಚನೆಗಳು ನಮ್ಮ ತಲೆಯಲ್ಲಿ ಬಂದು ಹೋಗುತ್ತಂತೆ. ಇದನ್ನ ಮನೋವಿಜ್ಞಾನಿಗಳು ಕೂಡ ಹೇಳ್ತಾ ಹೋಗ್ತಾರೆ. ಈ ಯೋಚನೆಗಳನ್ನ ಹೆಚ್ಚಿನವು ಏನಾಗಿರುತ್ತೆ ಅಂದ್ರೆ, ಬರೀ ನಾವು ಕೆಟ್ಟದನ್ನೇ ಯೋಚನೆ ಮಾಡ್ತೀವಿ. ಹಾಗಾದ್ರೆ ಏನಾಗ್ತಾ ಇತ್ತು, ಹೀಗಾದ್ರೆ ಏನಾಗ್ತಾ ಇತ್ತು, ಅಥವಾ ಯಾವ ಯೋಚನೆಗಳನ್ನ ಮಾಡಬಾರ್ದು ಅಂತ ಇರ್ತೀವೋ ಅದೇ ಯೋಚನೆಗಳನ್ನ ನಮ್ಮನ್ನ ತಿಂತಾ ಇರತ್ತೆ. ಅದೇ ಯೋಚನೆಗಳೇ ನಮ್ಮ ಹತ್ರ ಪದೇ ಪದೇ ಬರ್ತಾ ಇರತ್ತೆ. ನಮ್ಮ ಮೆದುಳು ಕೂಡ ಅದನ್ನೇ ನಿಜ ಅಂತ ಹೇಳಿ ನಂಬಲು ಆರಂಭ ಮಾಡ್ತಾ ಹೋಗುತ್ತೆ. ಕೆಲವೊಂದ್ಸಲ ಈ ಥರ ಯೋಚನೆ ಮಾಡಬಾರ್ದು ಅಂತ ಹೇಳ್ತಾ ಹೋಗ್ತೀವಿ. ಆದರೂ ಕೂಡ ಮನಸ್ಸಲ್ಲಿ ಭಯ ಬಂದ್ಬಿಟ್ಟು, ಏನಾದರೂ ಆದರೆ ಏನು ಮಾಡೋದು, ಹೀಗಾದರೆ ಏನು ಮಾಡೋದು, ಈ ರೀತಿಯಾದಂತಹ ಭಯಗಳು ಕಾರಣವಿಲ್ಲದೆ ಹುಡ್ತಾ ಹೋಗುತ್ತೆ. ಭಯ ಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಇದರಿಂದ ಭಯ ಹೆಚ್ಚಾದಷ್ಟು ಅನಾಗತ್ಯ ಟೆನ್ಷನನ್ನು ನಾವು ತೆಗೆದುಕೊಳ್ತಾ ಹೋಗ್ತೀವಿ. ಎಲ್ಲರಲ್ಲೂ ಕೂಡ ಈ ರೀತಿಯಾದಂಥ ಒಂದು ಮನೋಭಾವನೆ ಇದ್ದೇ ಇರತ್ತೆ. ಈ ಒಂದು ವರ್ಸ್ಟ್ ಸಿಚುವೇಶನನ್ನು ಎಲ್ಲರೂ ಕೂಡ ಫೇಸ್ ಮಾಡಿರ್ತಾರೆ. ಆದರೆ ಇಲ್ಲಿ ಒಂದು ರಹಸ್ಯವಿದೆ ಸ್ನೇಹಿತರೆ, ಅದೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್. ಹೌದು, ನಾವು ಯಾವುದನ್ನ ಪದೇ ಪದೇ ಯೋಚನೆ ಮಾಡ್ತೀವೋ, ಯಾವುದನ್ನ ಪದೇ ಪದೇ ಮಾತುಗಳನ್ನ ಹೇಳ್ತಾ ಹೋಗ್ತೀವೋ, ಅದೆಲ್ಲವೂ ಕೂಡ ನಿಜವಾಗ್ತಾ ಹೋಗುತ್ತೆ. ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಮೂಲಕ. ಹೌದು, ಆದರೆ ಈ ಒಂದು ಸಬ್ಕಾನ್ಷಿಯಸ್ ಮೈಂಡನ್ನು ನಾವು ಹೇಗೆ ಹಿಡಿತದಲ್ಲಿಟ್ಕೋಬೇಕು, ಅದು ತುಂಬಾ ಮುಖ್ಯ. ಯಾಕೆಂದರೆ ರಾತ್ರಿ ನಾವು ಮಲಗಿ ಎದ್ದ ತಕ್ಷಣ ನಮ್ಮ ಮೈಂಡು ಪೂರ್ತಿಯಾಗಿ ಫ್ರೆಶ್ ಆಗಿರುತ್ತೆ, ಕಾಮ್ ಆಗಿರುತ್ತೆ. ಒಂದು ಬಿಳಿ ಹಾಳೆಯ ಥರ ಇರುತ್ತೆ. ಆ ಒಂದು ಹಾಳೆಯ ಮೇಲೆ ನಾವು ಏನು ಬರಿತಾ ಹೋಗ್ತೀವೋ ಅದು ಶಾಶ್ವತವಾಗಿ ಕೂರ್ತಾ ಹೋಗುತ್ತೆ. ಆದರೆ ಇದಕ್ಕೆ ಮೊದಲು ಬೇಕಾಗಿರೋದು ಅಭ್ಯಾಸ, ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕಾಗಿ ನೀವು ಪಾಸಿಟಿವ್ ಅಫರ್ಮೇಷನ್ಗಳನ್ನ, ಹೆಚ್ಚು ಶಕ್ತಿಶಾಲಿಯಾಗಿರ್ತಕ್ಕಂಥ ಅಫರ್ಮೇಷನ್ಗಳನ್ನ, ಸ್ಟೇಟ್ಮೆಂಟ್ಗಳನ್ನು, ನಿಮ್ಮ ಇಚ್ಛೆಗಳನ್ನು ಅಫರ್ಮೇಷನ್ಗಳಾಗಿ ಕನ್ವರ್ಟ್ ಮಾಡಿ ಅವುಗಳನ್ನು ನೀವು ಹೇಳ್ತಾ ಹೋಗಬೇಕು. ಇದು ಕೇವಲ ನಿಮಗೆ ಪ್ರೇರಣೆ ಮಾಡ್ತಕ್ಕಂತಹದ್ದು ಮಾತುಗಳಲ್ಲ ಸ್ನೇಹಿತರೆ. ಇದು ನಿಮ್ಮ ಮೆದುಳಿನ ಚಿಂತನೆಯ ದಾರಿಯನ್ನು ನಿಧಾನವಾಗಿ ಬದಲಾಯಿಸ್ತಕ್ಕಂತಹ ಒಂದು ಮಾತು. ಹೌದು, ಇದೇ ನಿಮ್ಮ ಅಭ್ಯಾಸವಾಗಿರಬೇಕು. ಇದೇ ನಮ್ಮ ಬೆಳಗ್ಗೆ ಎದ್ದ ತಕ್ಷಣ ಮಾರ್ನಿಂಗ್ ಅಫರ್ಮೇಷನ್ಗಳನ್ನ ಹೇಳೋದನ್ನ ನಾವು ರೂಢಿ ಮಾಡ್ಕೊಳ್ತಾ ಹೋದ ಹಾಗೆ ನಮ್ಮ ಜೀವನದಲ್ಲಿ ನಾವು ಪಾಸಿಟಿವ್ ಆದಂತಹ ವಾತಾವರಣಗಳನ್ನೇ ನಾವು ಕಾಣ್ತಾ ಹೋಗ್ತೀವಿ. ನಿಮ್ಮ ಜೀವನವನ್ನು ಬದಲಾಯಿಸುವ ಮೊದಲ ಸ್ಥಳವೇ ನಿಮ್ಮ ಮನಸ್ಸು. ನಿಮ್ಮ ಮನಸ್ಸೇ ನೀವು ಸರಿಯಾಗಿಲ್ಲ ಅಂತಂದಾಗ ನಿಮ್ಮ ಜೀವನ ಬದಲಾವಣೆ ಆಗೋದಿಲ್ಲ. ನೀವು ಏನೇ ಮಾಡ್ತೀನಿ ಅಂತ ಹೋದ್ರೂ ಕೂಡ ಅಲ್ಲಿ ನಿಮ್ಮ ಮನಸ್ಸೇ ಸರಿಯಿಲ್ಲ ಅಂತಂದಾಗ ಆ ಎಲ್ಲ ಕೆಲಸದಲ್ಲೂ ಕೂಡ ನೀವು ಫೇಲನ್ನೇ ಕಾಣ್ತಾ ಹೋಗ್ತೀರಿ. ಅದಕ್ಕಾಗಿ ನೀವು ನಿಮ್ಮ ಮನಸ್ಸನ್ನು ಬದಲಾಯಿಸುವ ಮೊದಲ ಸಾಧನವನ್ನು ಕಂಡುಕೊಳ್ಬೇಕು. ಅದು ನಿಮ್ಮ ಮಾತುಗಳಾಗಿರಬೇಕು,
ಹೌದು, ಅದೇ ಅಫರ್ಮೇಷನ್. ಈ ಒಂದು ಅಫರ್ಮೇಷನ್ ಅನ್ನೋ ಅಸ್ತ್ರನ ಸರಿಯಾಗಿ ನೀವು ಬಳಸ್ಕೊಂಡ್ರಿ ಅಂದ್ರೆ, ನಿಮ್ಮ ಲೈಫಲ್ಲಿ ನೀವು ಸರಿಯಾಗಿ ಗೆಲ್ತಾ ಹೋಗ್ತೀರಾ. ಸರಿಯಾದ ದಾರಿಯನ್ನ ನೀವು ಕಂಡುಕೊಳ್ತೀರಾ. ಅದು ಇವತ್ತು ಮಾಡೋಣ, ನಾಳೆ ಮಾಡೋಣ ಆ ಥರ ನೆಗ್ಲಿಜೆನ್ಸಿ ಮಾಡಬಾರ್ದು. ಅಂದುಕೊಂಡಿದ್ದನ್ನ ಈ ದಿನವೇ ಆರಂಭ ಮಾಡಬೇಕು. ಆಗಲೇ ಮಾತ್ರ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ. ಬಿಡು ನಾಳೆ ಮಾಡಿದ್ರೆ ಆಯ್ತು ಅಥವಾ ನಾಳೆ ಹೇಳಿದ್ರೆ ಆಯ್ತು ಅಂದಾಗ ನಮ್ಮ ಮನಸ್ಸಿನಲ್ಲಿ ನೆಗ್ಲಿಜೆನ್ಸಿ ಜಾಸ್ತಿಯಾಗಿ ಹಾಗೂ ನೆಗೆಟಿವಿಟಿ ಜಾಸ್ತಿಯಾಗಿ ಕೊಡ್ತಾ ಹೋಗುತ್ತೆ. ಅದ್ರ ಮೇಲೆ ನಂಬಿಕೆನೇ ನಾವು ಕಳ್ಕೊಳ್ತಾ ಹೋಗ್ಬೇಕಾಗತ್ತೆ. ಹಾಗಾಗಿ ನಿಮ್ಮ ಮನಸ್ಸಿನೊಂದಿಗೆ ನೀವು ಪ್ರೀತಿಯಿಂದ ಮಾತನಾಡೋದನ್ನ ಮೊದಲು ಕಲ್ಕೋಬೇಕು. ಒಂದು ದಿನ ನೀವು ಕನ್ನಡಿಯ ಮುಂದೆ ನಿಂತು ನಿಮಗೆ ನೀವೇ ಹೇಳ್ಕೋಬೇಕು, ನಾನು ಸ್ಟೇಬಲ್ ಆಗಿದ್ದೀನಿ, ನಾನು ಶಕ್ತಿಯುತವಾಗಿದ್ದೀನಿ, ನಾನು ಫೇಸ್ ಮಾಡಬಲ್ಲೆ, ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಅನ್ನೋ ಒಂದು ಅಫರ್ಮೇಷನ್ಗಳನ್ನ ಕನ್ನಡಿ ಮುಂದೆ ನಿಂತ್ಕೊಂಡು ಪ್ರತಿದಿನ ಬೆಳಗ್ಗೆ ಹೇಳೋದನ್ನ ಅಭ್ಯಾಸ ಮಾಡ್ತಾ ಹೋಗಿ. ಅಥವಾ ಅದನ್ನು ಕಣ್ಣು ಮುಚ್ಚಿ ಧ್ಯಾನಗಳ ಮೂಲಕನಾದರೂ ನೀವು ಹೇಳ್ತಾ ಹೋಗಬಹುದು. ನಿಮ್ಮ ಹಿಂದೆ ವ್ಯಕ್ತಿ ಯಾರೂ ಇಲ್ಲ. ನಿಮ್ಮ ಮನಸ್ಸು ನಿಮ್ಮಲ್ಲಿರ್ತಕ್ಕಂಥ ಪ್ರಬಲವಾದಂತಹ ಒಂದು ಅಸ್ತ್ರವಾಗಿರುತ್ತೆ, ಪ್ರಬಲವಾದಂತಹ ಒಂದು ಶಕ್ತಿಯಾಗಿರುತ್ತೆ ಸ್ನೇಹಿತರೆ. ಸರಿ, ಹಾಗಾದರೆ ಈ ಒಂದು ಮಾರ್ನಿಂಗ್ ಮ್ಯಾನಿಫೆಸ್ಟೇಷನ್ ರೊಟೀನನ್ನು ಯಾವ ರೀತಿ ಮಾಡಬೇಕು ಅನ್ನೋದಾದರೆ, ನೀವು ಬೆಳಗ್ಗೆ ಎದ್ದ ತಕ್ಷಣವೇ ಮೊಬೈಲ್ ನೋಡೋದನ್ನು ಮೊದಲು ಬಿಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋದನ್ನು ಬಿಟ್ಟು ಕೇವಲ 5 ನಿಮಿಷಗಳ ಕಾಲ ಈ ಒಂದು ಟೈಮನ್ನು ನೀವು ಇನ್ವೆಸ್ಟ್ ಮಾಡಬೇಕು. ಯಾವುದಕ್ಕೆ? ಈ ಒಂದು ಅಫರ್ಮೇಷನ್ಗಳನ್ನ ಹೇಳೋದಕ್ಕೆ. ಇದರಿಂದ ನೀವು ಹೆಚ್ಚಿನ ಲಾಭವನ್ನು ಕಾಣ್ತಾ ಹೋಗ್ತೀರಿ. ಕಣ್ಣು ಮುಚ್ಕೊಳ್ಳಿ, ಆಳವಾಗಿ ಉಸಿರಾಟ ಮಾಡಿ, ನಿಮಗೆ ನೀವೇ ಹೇಳ್ಕೊಳ್ಳಿ, ನಿಮ್ಮ ಕನಸಿನ ಜೀವನ ಈಗಾಗಲೇ ಆರಂಭವಾಗಿದೆ ಅಂತ ಹೇಳಿ. ಹಾಗೆ ಅದನ್ನು ನೀವು ಸುತ್ತ ಊಹಿಸ್ಕೊಳ್ತಾ ಹೋಗಿ. ಅಥವಾ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಈ ಒಂದು ಮಾರ್ನಿಂಗ್ ಅಫರ್ಮೇಷನ್ಗಳನ್ನ ಹೇಳಬಹುದು. ಅಂದರೆ, ನಾನು ಸುರಕ್ಷಿತವಾಗಿದ್ದೇನೆ, ನನ್ನ ಮನಸ್ಸು ಶಾಂತವಾಗಿದೆ, ಭಯ ನನ್ನ ಮೇಲೆ ಯಾವುದೇ ಅಧಿಕಾರ ಹೊಂದಿಲ್ಲ, ನಾನು ತುಂಬ ಧೈರ್ಯಶಾಲಿ, ನಾನು ಪ್ರತಿದಿನ ಇನ್ನಷ್ಟು ಬಲಿಷ್ಠನಾಗ್ತಾ ಹೋಗ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ಒಳ್ಳೆಯ ಅವಕಾಶಗಳು ನನ್ನನ್ನು ಹುಡುಕಿ ಬರ್ತಾ ಇದೆ, ನನ್ನ ದೇಹ, ಮನಸ್ಸು, ಆತ್ಮ ತುಂಬ ಆರೋಗ್ಯಕರವಾಗಿದೆ, ನಾನು ಯಶಸ್ಸಿಗೆ ಅರ್ಹನಾಗಿದ್ದೇನೆ, ದೇವರ ಆಶೀರ್ವಾದ ನನ್ನೊಂದಿಗೆ ಇದೆ, ಹಾಗಾಗಿ ನಾನು ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸನ್ನು ಕಾಣ್ತೀನಿ, ಭಯ ನನ್ನಿಂದ ತುಂಬ ದೂರವಾಗಿ ಹೋಗಿದೆ, ಇಂದು ನನ್ನ ಜೀವನದಲ್ಲಿ ಒಳ್ಳೆಯ ಸಂಗತಿಗಳು ನಡೀತಾ ಇದೆ, ಒಳ್ಳೆಯ ವಿಚಾರಗಳು ನನಗೆ ತಲೆಯೊಳಗೆ ಬರ್ತಾ ಇದೆ, ನನ್ನ ಪ್ರತಿಯೊಂದು ಹೆಜ್ಜೆಯೂ ನನ್ನ ಕನಸಿನತ್ತ ಸಾಗ್ತಾ ಇದೆ, ನಾನು ಸಂತೋಷವನ್ನು ಆಯ್ಕೆ ಮಾಡ್ತಾ ಇದ್ದೇನೆ, ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಯೂನಿವರ್ಸ್, ಈ ಒಂದು ಅದ್ಭುತವಾದಂಥ ಜೀವನವನ್ನು ನನಗೆ ಕೊಟ್ಟಿದ್ದಕ್ಕೆ, ಈ ದಿನ ತುಂಬ ಖುಷಿಯಾಗಿದ್ದೇನೆ, ಈ ದಿನವನ್ನು ನನಗಾಗಿ ನೀನು ನೀಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಈ ರೀತಿಯಾಗಿ ಹೇಳೋದ್ರಿಂದ, ಈ ರೀತಿಯಾದಂಥ ಅಫರ್ಮೇಷನ್ಗಳನ್ನು ನೀವು ಪ್ರತಿನಿತ್ಯ ಹೇಳೋದ್ರಿಂದ ಭಯವನ್ನು ಕಡಿಮೆ ಮಾಡಬಹುದು. ಸುಮಾರು ಜನಕ್ಕೆ ಇರುತ್ತೆ, ಪ್ರತಿಯೊಂದಕ್ಕೂ ಟೆನ್ಷನ್ ಮಾಡ್ಕೊಳ್ತಾರೆ, ಪ್ರತಿಯೊಂದನ್ನು ಕೂಡ ಭಯದಿಂದಲೇ ನೋಡ್ತಾ ಹೋಗ್ತಾರೆ. ಯಾಕೆಂದರೆ ಭಯ ಅನ್ನೋದು ಹೆಚ್ಚಿನ ಸಮಯ ಇರುವುದಿಲ್ಲ, ಅದು ಕೆಲವು ನಿಮಿಷಗಳ ಕಾಲ ಮಾತ್ರ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬಿಡ್ತಾ ಹೋಗುತ್ತೆ ಹಾಗೂ ಮನಸ್ಸನ್ನು ಕಲ್ಮಶವಾಗಿಗೊಳಿಸ್ತಾ ಹೋಗುತ್ತೆ. ಮನಸ್ಸನ್ನು ಸೃಷ್ಟಿಸಿದ ಒಂದು ಭವಿಷ್ಯದ ಒಂದು ಕಲ್ಪನೆ ಕೂಡ ಈ ಒಂದು ಭಯವೇ ಆಗಿರುತ್ತೆ. ಆದರೆ ಈ ಅಫರ್ಮೇಷನ್ಗಳನ್ನು ಹೇಳೋದ್ರಿಂದ, ಇದರ ಕಡೆ ನಾವು ಗಮನವನ್ನು ಹರಿಸೋದ್ರಿಂದ ಭಯ ಅನ್ನೋದು ದೂರ ಹೋಗ್ತಾ ಹೋಗುತ್ತೆ. ಭಯ ಅನ್ನೋದು ಭರವಸೆಯ ಕಡೆಗೆ ತಿರುಗ್ತಾ ಹೋಗುತ್ತೆ. ಮನಸ್ಸು ಶಾಂತವಾದಾಗ ನಿರ್ಧಾರಗಳು ಉತ್ತಮವಾಗ್ತಾ ಹೋಗುತ್ತೆ. ತುಂಬಾ ಅವಸರದಿಂದ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳು ತಪ್ಪಾಗಿರತ್ತೆ. ಆದರೆ ನಿರ್ಧಾರಗಳು ಉತ್ತಮವಾಗಬೇಕು ಅಂದರೆ, ಜೀವನವು ಬದಲಾಗಬೇಕು ಅನ್ನೋದಾದರೆ, ನಾವು ಮೊದಲು ನಮ್ಮ ಮನಸ್ಸುಗಳನ್ನು ಶಾಂತವಾಗಿಗೊಳಿಸ್ಕೋಬೇಕು. ಅದಕ್ಕಾಗಿ ಭಯದಿಂದ ಮುಕ್ತಿಯನ್ನು ಹೊಂದಬೇಕು, ಟೆನ್ಷನ್ನಿಂದ ಹೊರಗಡೆ ಬರಬೇಕು. ಆಗ ನಮಗೆ ಹೊಸದೊಂದು ದಾರಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ನಿಮ್ಮ ಮನಸ್ಸೇ ನಿಮಗೆ ದೊಡ್ಡ ಒಂದು ಶತ್ರು ಕೂಡ, ದೊಡ್ಡ ಮಿತ್ರನೂ ಕೂಡ. ನಿಮ್ಮ ಮನಸ್ಸಿನಲ್ಲಿ ನೀವೇನು ತುಂಬಬೇಕು ಅನ್ನೋದನ್ನು ನೀವೇ ನಿರ್ಧಾರ ಮಾಡಬೇಕು. ಏಕೆಂದರೆ ಯಶಸ್ಸು ಮೊದಲು ಮನಸ್ಸಿನಲ್ಲೇ ಹುಟ್ಟುವುದು, ನಂತರ ಅದು ನಮ್ಮ ಜೀವನದಲ್ಲಿ ಕಾಣಿಸ್ತಾ ಹೋಗುತ್ತೆ. ನೀವು ಕಣ್ಣುಗಳಲ್ಲಿ ನೀವು ಕಂಡಂತಹ ಒಂದು ನಿಮ್ಮ ಜೀವನದ ಚಿತ್ರ ನಿಮ್ಮ ಜೀವನದಲ್ಲಿ ನಿಜವಾಗಬೇಕು ಅನ್ನೋದಾದರೆ, ನೀವು ಮೊದಲ ಹೆಜ್ಜೆ ಇಡಲೇಬೇಕು. ಅದಕ್ಕಾಗಿ ಈ ಅಫರ್ಮೇಷನ್ಗಳನ್ನು ಹೇಳ್ತಾ ಹೋಗಲೇಬೇಕು. ಪ್ರತಿದಿನ, ಆದರೆ 21 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಿ. ಕೇವಲ ಸ್ವಲ್ಪ ದಿನದಲ್ಲಿಯೇ ನಿಮ್ಮ ಜೀವನ ಬದಲಾವಣೆ ಆಗೋದನ್ನು ನೀವೇ ನೋಡ್ತಾ ಹೋಗ್ತೀರಾ. ಥ್ಯಾಂಕ್ ಯು ಯೂನಿವರ್ಸ್. ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಅಫರ್ಮೇಷನ್ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿಯಾದಂಥ ಇನ್ನೂ ಹಲವಾರು ಸ್ಪಿರಿಚುಯಾಲಿಟಿ ಹಾಗೂ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳಿಗಾಗಿ, ಅಫರ್ಮೇಷನ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.